ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪ್ರೇಮ್ ಕುಮಾರ್ ಮಾತಾಡೋದು. ಈಗ ರಾಷ್ಟ್ರಕವಿ ಕುವೆಂಪು ಅವರು ರಚಿಸಿರುವ ಜನಪ್ರಿಯ ವಾಲ್ಮೀಕಿ ರಾಮಾಯಣದ ಸುಂದರಕಾಂಡದ 4ನೇ ಅಧ್ಯಾಯ ಲಂಕೇಶ್ವರನ ಅಂತಃಪುರ ಕೇಳಿ. ಮುಂದೇನು ಮಾಡಬೇಕೆಂದು ಕ್ಷಣಕಾಲ ಯೋಚನೆಯಲ್ಲಿ ಮುಳುಗಿದ್ದ ಹನುಮಂತನು ಮತ್ತೊಮ್ಮೆ ವೇಗವಾಗಿ ಊರನ್ನೆಲ್ಲ ಸುತ್ತಿಕೊಂಡು ಬಂದನು. ಎಲ್ಲಿಯೂ ಆತನ ಅಪೇಕ್ಷೆ ನೆರವೇರಲಿಲ್ಲ. ಆದ್ದರಿಂದ ಮತ್ತೊಮ್ಮೆ ರಾವಣನ ಅರಮನೆಯನ್ನೇ ಪ್ರವೇಶಿಸಿ ಆತನ ಅಂತಃಪುರದಲ್ಲಿ ಹುಡುಕಿ ನೋಡಬೇಕೆಂದು ನಿಶ್ಚಯಿಸಿದನು. ಆ ಒಂದೆಡೆಯನ್ನು ಆತನಿನ್ನೂ ಶೋಧಿಸಿರಲಿಲ್ಲ. ಆದ್ದರಿಂದ ಅದೊಂದೆಡೆಯಲ್ಲೇ ಹುಡುಕಿ ತನ್ನ ಸಂದೇಹವನ್ನು ನಿವಾರಣೆ ಮಾಡಿಕೊಳ್ಳಬೇಕೆಂದು ಆತನು ನಿಶ್ಚಯಿಸಿದನು. ಕ್ರೂರರಾದ ರಾಕ್ಷಸರು ಕಾಯುತ್ತಾ ನಿಂತಿದ್ದ ಆ ರಾಕ್ಷಸೇಶ್ವರನ ಅಂತಃಪುರವು ಸಿಂಹಗಳು ಕಾಯುತ್ತಿರುವ ಘೋರಾರಣ್ಯದಂತೆ ಭಾಸವಾಯಿತು ಹನುಮಂತನಿಗೆ. ಆ ದಿವ್ಯ ಭವನದ ಸೌಂದರ್ಯವನ್ನೂ ವೈಭವವನ್ನೂ ಕಂಡು ಆತನಿಗೆ ಆಶ್ಚರ್ಯ ಉಂಟಾಯಿತು. ಚಿನ್ನದ ಚಿತ್ರಕಾರ್ಯಗಳಿಂದ ಕೂಡಿದ ಬೆಳ್ಳಿಯ ಹೊರಬಾಗಿಲುಗಳು, ಚಿತ್ರವಿಚಿತ್ರವಾದ ಒಳತಟ್ಟಿಗಳು, ರತ್ನಖಚಿತವಾದ ಒಳಬಾಗಿಲುಗಳು, ಶಸ್ತ್ರವಿದ್ಯೆಯಲ್ಲಿ ಪರಿಣಿತರಾದ ಸಹಸ್ರಾರು ಯೋಧರು ಅಲ್ಲಿ ಸದಾ ಕಾವಲಾಗಿರುವರು. ಅಲ್ಲಲ್ಲಿ ಪ್ರಮುಖರಾದ ರಾಜಪುರುಷರು ಆನೆಯ ಮೇಲೆ ಕುಳಿತು ಗಸ್ತು ತಿರುಗುತ್ತಿರುವರು. ಅಲ್ಲಿಯೇ ಸಮೀಪದಲ್ಲಿ ದಂತದಿಂದಲೂ ಬಂಗಾರದಿಂದಲೂ ನಿರ್ಮಿತವಾದ ರಥಗಳು ನಿಂತಿರುವವು. ಎಲ್ಲಿ ನೋಡಿದರೂ ರಾಜ್ಯಯೋಗ್ಯವಾದ ಆಸನಗಳು ಅಲಂಕೃತವಾಗಿರುವವು. ಅಲ್ಲಲ್ಲಿ ಅಕ್ಕಿಗಳಿಂದ ಕೂಡಿದ ನವರತ್ನ ಪಂಜರಗಳು ತೂಗುಗಟ್ಟಿವೆ. ವಿಲಾಸ ವಿಭ್ರಮಗಳಿಂದ ಮೆರೆಯುತ್ತಿರುವ ಸ್ತ್ರೀಯರು ಅತ್ತಿಂದಿತ್ತ ಸಂಚರಿಸುತ್ತಿರಲು ಆಭರಣಗಳ ಧ್ವನಿ ಸಮುದ್ರದ ಘೋಷದಂತೆ ಮೊಳಗುತ್ತಿರುವುದು. ಭೇರಿ, ಮೃದಂಗ, ವೀಣೆಗಳ ಮಂಗಳಧ್ವನಿಗಳು 4 ಮೂಲೆಗಳಿಂದಲೂ ಕೇಳಿಬರುತ್ತಿದೆ. ಆಗರು ಚಂದನಾದಿ ಧೂಮಪಾನದಿಂದ ಅರಮನೆಯು ಸುವಾಸಿತವಾಗಿದೆ. ಇದರಿಂದ ಕಂಡ ಮಾರುತಿಯ ಮನಸ್ಸಿಗೆ ಈ ಅರಮನೆಯ ಈ ಲಂಕಾಪಟ್ಟಣಕ್ಕೆ ಒಂದು ಆಭರಣ ಎನಿಸಿತು. ಹನುಮಂತನು ಆ ಅರಮನೆಯಲ್ಲಿದ್ದ ಉಪ್ಪರಿಗಳಲ್ಲೇ ಉದ್ಯಾನಗಳಲ್ಲಿಯೂ ಸೀತಾದೇವಿಯನ್ನು ಹುಡುಕುತ್ತಾ ಹೊರಟನು. ಪ್ರಹಸ್ತ, ಸುಪಾರ್ಶ್ವ, ಕುಂಭಕರ್ಣ, ವಿಭೀಷಣ, ಮಹೋದರ, ವಿರೂಪಾಕ್ಷ, ವಿದ್ಯುಜ್ಜುಹ್ವ, ವಿದ್ಯುನ್ಮಾಲಿ, ವಜ್ರದಂಷ್ಟ್ರ, ಶುಕ, ಸಾರಣ, ಇಂದ್ರಜಿತ್ತು, ಜಂಬುಮಾಲಿ ಇವರೇ ಮೊದಲಾದ ಮಹಾರಾಜ ಪರಿವಾರದವರ ಮನೆಯನ್ನೆಲ್ಲ ಶೋಧಿಸಿದ ಮೇಲೆ ಹನುಮಂತನು ರಾವಣನ ಸ್ವಂತ ಅರಮನೆಯನ್ನು ಪ್ರವೇಶಿಸಿದನು. ಅಲ್ಲಿನ ಪುಷ್ಪಲತಾ ಮಂದಿರಗಳು, ವಿಲಾಸ ಭವನಗಳು, ಕೃತಕ ಶೈಲಗಳು, ಮನ್ಮಥ ಸದನಗಳು ಮಾರುತಿಯನ್ನು ಬೆರಗುಗೊಳಿಸಿದವು. ಎಲ್ಲಿ ನೋಡಿದರೂ ರನ್ನದ ರಾಶಿಗಳು, ನವನಿಧಿಗಳು. ಕುಬೇರನಿಗೂ ಇಂತಹ ಐಶ್ವರ್ಯವಿರದು. ಅಲ್ಲಿಯ ಕ್ರೀಡಾಭವನವಂತೂ ರಾವಣೇಶ್ವರನ ತಪಬಲದಂತೆ ಕಂಗೊಳಿಸುತ್ತಿತ್ತು. ಹಂಸತೂಲಿಕಾ ತಲ್ಪಗಳು, ಸುಖಾಸನಗಳು, ಅವುಗಳ ಬಳಿಯಲ್ಲೇ ಇದ್ದ ಪಾನಪಾತ್ರೆಗಳು ಆ ಲಂಕೇಶ್ವರನ ರಸಿಕತೆಗೆ ಸಾಕ್ಷಿಯಂತಿದ್ದವು. ಹನುಮಂತನು ಅವುಗಳೆಲ್ಲ ನೋಡುತ್ತಾ ತೊಟ್ಟಿಯಿಂದ ತೊಟ್ಟಿಗೆ ಪ್ರವೇಶಿಸುತ್ತಾ ಹೊರಟನು. ಆಯುಧಾಗಾರವನ್ನು, ಚಂದ್ರಶಾಲೆಯನ್ನು ದಾಟಿದ ಮೇಲೆ ರಾವಣನ ಪುಷ್ಪಕ ವಿಮಾನವು ಮಾರುತಿಗೆ ಕಣ್ಣಿಗೆ ಬಿತ್ತು. ಅದರ ಕೆತ್ತನೆಯ ಕೆಲಸ ಅದ್ಭುತವಾಗಿತ್ತು. ಅದೊಂದು ಕಲೆಯ ಬಲೆಯೇ ಸರಿ. ಆ ವಿಮಾನದ ಮೇಲ್ಮೈಯಲ್ಲಿ ಪುಷ್ಪಭರಿತವಾದ ಮರಗಳೇನು, ಬೆಳ್ಳಗೆ ಬೆಳಗುತ್ತಿರುವ ದಿವ್ಯ ಭವನಗಳೇನು, ಅರಳಿದ ತಾವರೆಗಳಿಂದ ನಿಬಿಡವಾದ ಸರೋವರಗಳೇನು, ಮನೋಹರವಾದ ಉದ್ಯಾನಗಳೇನು,
ಬಗೆ ಬಗೆಯಾದ ಮೃಗ ಪಕ್ಷಿಗಳೇನು, ಇವುಗಳನ್ನು ಚಿತ್ರಗಳನ್ನು ಕಣ್ತುಂಬ ನೋಡುತ್ತಾ ಕ್ಷಣಕಾಲ ಅದರ ಮುಂದೆ ನಿಂತುಬಿಟ್ಟನು. ಅದರೊಳಗೆ ಪ್ರವೇಶಿಸಿ ಅಲ್ಲಲ್ಲೇ ಸೀತಾದೇವಿಯನ್ನು ಹುಡುಕಿ ನೋಡಿದನು. ಪೂಜ್ಯಳಾದ ಸೀತಾಮಾತೆ ಅಲ್ಲಿಯೂ ಕಾಣಬರಲಿಲ್ಲ. ರಾವಣನ ಅರಮನೆಯೆಂದರೆ ಅದೊಂದು ನಗರವಿದ್ದಂತೆ. ಆ ಅರಮನೆಯ ಮಧ್ಯದಲ್ಲಿದ್ದ ವಿಮಾನವೇ ದೊಡ್ಡ ಮಹಲು. ಅದು ಅರ್ಧ ಯೋಜನ ಅಗಲ, 1 ಯೋಜನ ಉದ್ದ ವಿಸ್ತಾರವಾದದ್ದು. ಅದರಲ್ಲಿಯೇ ರಾವಣೇಶ್ವರನ ಪತ್ನಿಯರು, ಆತನ ಭುಜಬನದಿಂದ ಅಪಹರಿಸಿ ತಂದಿದ್ದ ರಾಜಕನ್ನಿಕರು ಅಸಂಖ್ಯವಾಗಿ ತುಂಬಿದ್ದುದು. ಆ ಸ್ತ್ರೀಯರೆಲ್ಲರೂ ರಾತ್ರಿ ಬಹಳ ಹೊತ್ತಿನವರೆಗೆ ಕ್ರೀಡಿಸುತ್ತಿದ್ದು, ಅರ್ಧರಾತ್ರಿಯ ಮೇಲೆ ನಿದ್ರೆಯಿಂದಲೂ ಪಾನ ಮದದಿಂದಲೂ ಮೈಮರೆತು ಮಲಗಿದ್ದರು. ರಂಗುರಂಗಾದ ವಸ್ತ್ರಗಳನ್ನು ಧರಿಸಿ ಪುಷ್ಪಮಾಲಿಕೆಗಳಿಂದಲೂ ವಿವಿಧ ಆಭರಣಗಳಿಂದಲೂ ಭೂಷಿತರಾಗಿ ರತ್ನಗಂಬಳಿಯ ಮೇಲೆ ಮೌನದಿಂದ ಮಲಗಿದ್ದ ಅವರನ್ನು ನೋಡಿದರೆ ನಿಶ್ಶಬ್ದವಾಗಿ ನಿದ್ರಿಸಿರುವ ಹಂಸಭ್ರಮಗಳಿಂದ ಕೂಡಿದ ಕಮಲವನದಂತೆ ಕಾಣುತ್ತಿತ್ತು. ಸೂರ್ಯೋದಯವಾದೊಡನೆ ಅರಳಿ ಸೂರ್ಯಾಸ್ತದವರೆಗೂ ಮೊಗ್ಗಾಗುವ ಕಮಲಗಳಂತೆ ಕಳಕಳಿಸುತ್ತಿದ್ದ ಆ ಕಮಲಮುಖಿಯರು ಕಣ್ಣು ಮುಚ್ಚಿ ತಮ್ಮ ನಿಶ್ವಾಸದೊಡನೆ ಸುಗಂಧವನ್ನು ಹೊರಚೆಲ್ಲುತ್ತಾ ಮಲಗಿದ್ದರು. ಅವರ ಮಧ್ಯದಲ್ಲಿ ಹಂಸತೂಲಿಕಾ ತಲ್ಪದಲ್ಲಿ ಮಲಗಿದ್ದ ಲಂಕಾಧಿಪತಿಯು ನಕ್ಷತ್ರ ಮಧ್ಯದಲ್ಲಿ ಇರುವ ಚಂದ್ರನಂತೆಯೇ ಕಂಗೊಳಿಸುತ್ತಿದ್ದನು. ನಿಜವಾಗಿಯೂ ಅವರು ಪುಣ್ಯಶೇಷದಿಂದ ಸ್ತ್ರೀರೂಪವನ್ನು ಧರಿಸಿದ್ದ ನಕ್ಷತ್ರಗಳೆಂದೇ ಹನುಮಂತನು ಭಾವಿಸಿದನು. ಅಷ್ಟು ಕಾಂತಿ ಲಾವಣ್ಯಗಳಿಂದ ಬೆಳಗುತ್ತಿದ್ದರೂ ಆ ಕಾಂತೆಯರು ಮದ್ಯಪಾನ ಮಾಡಿ ರತಿಕ್ರೀಡೆಯಲ್ಲಿ ತೊಡಗಿದಾಗ ಪುಷ್ಪಾಹಾರಗಳು ಆಭರಣಗಳು ಸಡಿಲಿ ಹೋಗಿರಲು ಅವುಗಳನ್ನು ನೇವರಿಸಿಕೊಳ್ಳದೆ ಹಾಗೆಯೇ ಅವರು ನಿದ್ರಾಸಕ್ತರಾಗಿದ್ದರು. ಕೆಲವರಿಗೆ ತಿಲಕ ಅರ್ಧ ಅಳಿಸಿ ಹೋಗಿದೆ, ಕೆಲವರ ಕಾಲೊಂದಿಗೆ ಜಾರಿ ಹೋಗಿದೆ, ಕೆಲವರ ಕಂಠಹಾರಗಳು ಜಾರಿ ಬಿದ್ದಿವೆ, ಕೆಲವರ ಹುಟ್ಟಬಟ್ಟೆಯೇ ಸೆಳೆದು ಹೋಗಿದೆ, ಮತ್ತೆ ಕೆಲವರಿಗೆ ಒಡ್ಯಾಣ ಕಿತ್ತಿ ಹೋಗಿದೆ. ಹೂವರಳಿದ ಬಳ್ಳಿಯನ್ನು ಕಾಡಾನೆ ಕಿತ್ತಿಸಿದಂತೆ ಅಸ್ತವ್ಯಸ್ತವಾಗಿ ಬಿದ್ದಿದ್ದ ಪ್ರಮದೆಯರು ಒಂದು ಕಡೆ, ನಿದ್ರಾವಸ್ಥೆಯಲ್ಲಿಯೂ ಶೃಂಗಾರ ಚೇಷ್ಟೆಗಳಲ್ಲಿ ತೊಡಗಿರುವ ಕಾಮಿನಿಯರು ಮತ್ತೊಂದು ಕಡೆ. ಅಲ್ಲೊಬ್ಬ ಪ್ರೌಢೆಯ ಸೆರಗು ಅವಳ ಉಸಿರಿನ ಗಾಳಿಯಿಂದ ಹೇಗೆ ಬಾರಿ ಬಾರಿಗೂ ಮೇಲೆದ್ದು ಕುಣಿಯುತ್ತಿದೆ. ಬಣ್ಣದ ಧ್ವಜಪಟವೊಂದು ಗಾಳಿಯಿಂದ ಹರಿದಾಡುತ್ತಿರುವಂತೆ ಅದು ಕಾಣುತ್ತಿದೆ. ಇತ್ತ ಕಡೆ ಒಬ್ಬಳು ತರುಣಿ ಪಕ್ಕದಲ್ಲಿರುವ ತನ್ನ ಸವತಿಯನ್ನೇ ರಾವಣನೆಂದು ಭ್ರಮಿಸಿ ಅವಳ ಮುಖಕ್ಕೆ ಮುತ್ತಿಡುತ್ತಿದ್ದಾಳೆ. ಮದ್ಯಪಾನದಿಂದ ಮೈ ಮರೆತು ಬಿದ್ದಿದ್ದ ಅವಳು ತನ್ನ ಗಂಡನೇ ಮುದ್ದಿಸುತ್ತಿರುವ ಮೋಹಗೊಂಡು ಪ್ರತಿಚುಂಬನದಿಂದ ಆ ಸವತಿಯನ್ನು ಸಂತೋಷಪಡಿಸುತ್ತಿದ್ದಾಳೆ. ಒಬ್ಬಳು ತೋಳನ್ನೇ ತಲೆದಿಂಬಾಗಿ ಮಾಡಿಕೊಂಡಿದ್ದರೆ ಮತ್ತೊಬ್ಬಳು ಹುಟ್ಟಬಟ್ಟೆಯನ್ನು ಸುತ್ತಿ ತಲೆದಿಂಬಾಗಿ ಉಪಯೋಗಿಸಿದ್ದಾಳೆ. ಒಬ್ಬಳ ಭುಜದ ಮೇಲೆ ಮತ್ತೊಬ್ಬಳು, ಅವಳ ಭುಜದ ಮೇಲೆ ಮತ್ತೊಬ್ಬಳು, ಅವಳ ತೊಡೆಯ ಮೇಲೆ ಇನ್ನೊಬ್ಬಳು, ಅವಳ ತೋಳಿನ ಮೇಲೆ ಮಗದೊಬ್ಬಳು. ಸಾಲಾಗಿ ಪೋಣಿಸಿರುವ ಪುಷ್ಪಮಾಲೆಗಳಂತೆ ಈ ಸ್ತ್ರೀ ಸಮೂಹ ಕಾಣುತ್ತಿರಲು ಆ ಅಂತಃಪುರವೊಂದು ಹೂಬಳ್ಳಿಯ ತೋಟದಂತೆ ಬೆಳಗುತ್ತಿದ್ದಿತು. ಹನುಮಂತನು ಈ ಸ್ತ್ರೀ ಸದಸ್ಯನ್ನು ಕಂಡು ನಿಟ್ಟುಸಿರು ಬಿಟ್ಟನು. ಈ ರಮಣೀಯರು ರಾವಣನೊಡನೆ ಸುಖವಾಗಿರುವಂತೆ ಸೀತಾಮಾತೆಯು ಶ್ರೀರಾಮನೊಡನೆ ಸುಖದಿಂದಿದ್ದರೆ ಎಷ್ಟು ಚೆನ್ನಾಗಿತ್ತು. ಆಕೆಯನ್ನು ಶ್ರೀರಾಮನಿಗೆ ಅರ್ಪಿಸಿದರೆ ರಾವಣನ ಬದುಕು ಎಷ್ಟು ಶ್ರೇಯಸ್ಕರವಾಗುವುದಲ್ಲವೇ. ಅಯ್ಯೋ, ಈ ಮಹಾವೈಭವಗಳಿಂದ ಕೂಡಿದ ಈ ಶೂರ ರಾವಣನು ಸೀತಾದೇವಿಯನ್ನು ಕದ್ದು ತಂದು ಎಂತಹ ಅನರ್ಥಕ್ಕೆ ಕಾರಣವಾದನು. ಇದು ಏನು ವಿನಾಶಕಾಲೇ
ಇವನಿಗೆ ಎಂದು ಮನಸ್ಸಿನಲ್ಲಿಯೇ ಮುಡುಕಿಕೊಂಡನು. ಹನುಮಂತನು ಅಲ್ಲಿದ್ದ ಹೆಣ್ಣುಗಳನ್ನು ಒಬ್ಬೊಬ್ಬರನ್ನಾಗಿ ಪರೀಕ್ಷಿಸಿ ನೋಡುತ್ತಾ ಹೊರಟನು. ಅವರಲ್ಲಿ ಒಬ್ಬರೂ ಸೀತೆಯನ್ನು ಹೋಲುವಂತಿಲ್ಲ. ಮುಂದುವರೆದು ಹಾಗೆಯೇ ಮುಂದಕ್ಕೆ ಬರಲು ಅಲ್ಲಿ ರಾವಣನ ಶಯೆ ವೇದಿಕೆ ಕಾಣಬಂದಿತು. ಅದನ್ನು ಸ್ಫಟಿಕ ಶಿಲೆಯಿಂದ ನಿರ್ಮಿಸಿತ್ತು. ಅದರ ಸುತ್ತಲೂ ಅಂಚಿನಲ್ಲಿ ಚಿತ್ರಕಲೆಯಿಂದ ತುಂಬಿ ಹೋದ ದಂತಕಟ್ಟುಗಳು, ಅದರ ಮೇಲಿದ್ದ ಹಲಗೆ ವೈಡೂರ್ಯ ನಿರ್ಮಿತವಾದುದು. ಅದರ ಮೇಲೆ ಅಮೂಲ್ಯವಾದ ರತ್ನಗಂಬಳಿಗಳೊಡನೆ ಕೂಡಿದ ಹಂಸತುಲಿತ ತಲ್ಪ. ಆ ವೇದಿಕೆಯ ಅಗ್ರ ಭಾಗದಲ್ಲಿ ಪುಷ್ಪಮಾಲಿಕೆಗಳಿಂದ ಅಲಂಕೃತವಾಗಿ ಚಂದ್ರಬಿಂಬದಂತೆ ಬೆಳ್ಳಗೆ ಬೆಳಗುತ್ತಿರುವ ಶ್ವೇತಛತ್ರವೊಂದು ಎತ್ತಿಕಟ್ಟಿದೆ. ಅದರ ಸಮೀಪದಲ್ಲಿಯೇ ಕೈಲಿ ಚಾಮರಗಳನ್ನು ಹಿಡಿದು ಬೀಸುತ್ತಿರುವ ಕೀಲುಗೊಂಬೆಗಳು ಪಾರಿಜಾತಾದಿ ಪುಷ್ಪಗಳಿಂದ ಆ ಪರ್ಯಂಕವನ್ನು ಅಲಂಕರಿಸಿತ್ತು. ಆ ಮನೋಹರವಾದ ಪರ್ಯಂಕದ ಮೇಲೆ ಕಾರ್ಮುಗಿಲಿನಂತೆ ದೀರ್ಘಕಾಯನೂ ಆದ ಲಂಕೇಶ್ವರನು ಮಲಗಿದ್ದನು. ಆತನ ಕಿವಿಗಳೆಲ್ಲ ಕರ್ಣಕುಂಡಲಗಳು ಥಳಥಳ ಹೊಳೆಯುತ್ತಿದ್ದವು. ಸುವರ್ಣ ವಸ್ತ್ರವನ್ನು ಧರಿಸಿ ಗಂಧಪುಷ್ಪಾದಿಗಳಿಂದ ಅಲಂಕೃತನಾಗಿದ್ದ ಆತನನ್ನು ನೋಡಿದರೆ ಮಿಂಚು ನಡಗೂಡಿ ಸಂಜೆಗಂಪಿನಿಂದ ಹೊಳೆಯುವ ಮುಗಿಲಿನಂತೆ ಕಾಣಬರುತ್ತಿದ್ದನು. ದಿವ್ಯಾಭರಣಗಳಿಂದ ಭೂಷಿತನಾದ ಆ ಅಜಾನುಬಾಹುವನ್ನು ಕಂಡು ಹನುಮಂತನಿಗೆ ಮೆಚ್ಚುಗೆ ಆಗುವುದಕ್ಕೆ ಬದಲಾಗಿ ಇವನು ಸೀತಾಪಹರಣ ಮಾಡಿದ ಮಹಾಪಾಪಿ ಎಂಬ ಭಾವನೆ ಮನಸ್ಸಿನಲ್ಲಿ ಸುಳಿದು ಪಿಶಾಚವನ್ನು ಕಂಡವನು ಹಿಮ್ಮೆಟ್ಟುವಂತೆ ಆತನು ಸ್ವಲ್ಪ ಹಿಂದಕ್ಕೆ ಸರಿದನು. ಆದರೂ ಆ ಪರ್ಯಂಕವನ್ನು ಹತ್ತಿ ಅವನ ಪಾದಮೂಲದಲ್ಲಿ ಮಲಗಿದ್ದ ಅವನ ಪ್ರಿಯ ಪತ್ನಿಯರನ್ನೆಲ್ಲ ಪರೀಕ್ಷಿಸಿ ನೋಡಿದನು. ಆ ಪ್ರಮದೆಯರು ಮಲಗುವ ಮುನ್ನ ನುಡಿಸುತ್ತಿದ್ದ ವಾದ್ಯ ವಿಶೇಷಗಳು ಅವರ ಬಳಿಯಲ್ಲಿಯೇ ಬಿದ್ದಿದ್ದವು. ರಮಣಿಯೊಬ್ಬಳು ವೀಣೆಯನ್ನು ಹಾಗೆಯೇ ಅಪ್ಪಿಕೊಂಡು ಮಲಗಿರಲು ತಾವರೆಯ ಬಳ್ಳಿಯೊಂದು ತೆಪ್ಪವನ್ನು ಆಶ್ರಯಿಸುವಂತೆ ಕಾಡುತ್ತಿತ್ತು. ಮತ್ತೊಬ್ಬಳು ಮನೋಹರಿ ತಮಟೆಯನ್ನಪ್ಪಿ ಮಲಗಿರಲು ಬಹುಕಾಲದಿಂದ ಅಗಲಿ ಬಂದ ಪ್ರಿಯನನ್ನು ಅಪ್ಪಿದವಳಂತೆ ಕಾಣುತ್ತಿದ್ದಳು. ಹಾಗೆಯೇ ಮದ್ದಲೆಯನ್ನಪ್ಪಿ ಮಲಗಿರುವವಳು, ಕೊಳಲನ್ನು ಕಟ್ಟಿಕೊಂಡು ಮಲಗಿರುವವಳು, ಆಂಜನೇಯನು ಒಬ್ಬರಾದ ಮೇಲೆ ಒಬ್ಬರಂತೆ ಇವರನ್ನೆಲ್ಲ ಪರೀಕ್ಷಿಸುತ್ತಾ ಮುಂದೆ ಬರಲು ಅಲ್ಲಿಯೇ ಪ್ರತ್ಯೇಕವಾದ ಒಂದು ಹಾಸಿಗೆಯ ಮೇಲೆ ಏಕಾಂತ ಸ್ಥಳದಲ್ಲಿ ಮಲಗಿದ್ದ ದಿವ್ಯ ಸುಂದರ ಸ್ತ್ರೀಯೊಬ್ಬಳನ್ನು ಕಂಡನು. ಆಕೆಯ ಸರ್ವ ಅವಯವಗಳು ಮುಕ್ತಾಭರಣಗಳಿಂದ ಅಲಂಕೃತವಾಗಿದ್ದವು. ಸರ್ವಕಾಂತಿಯಿಂದ ಹೊಳೆಯುತ್ತಿರುವ ಆಕೆಯ ದೇಹದಿಂದ ಆ ಸದಸ್ಯೆಲ್ಲವೂ ಕಾಂತಿಯುಕ್ತವಾಗುತ್ತ ಕಾಣಿಸುತ್ತಿತ್ತು. ಸೌಂದರ್ಯ ದೇವತೆಯಂತೆ ಕಾಣುತ್ತಿದ್ದ ಆಕೆಯನ್ನು ಕಂಡು ಹನುಮಂತನು ಆಕೆಯೇ ಸೀತಾಮಾತೆ ಇರಬೇಕೆನ್ನಿಸಿತು. ಆತನು ಅಮಿತಾನಂದದಿಂದ ತನ್ನ ಬಾಲವನ್ನು ಒಮ್ಮೆ ಮುತ್ತಿಟ್ಟುಕೊಂಡು ಕುಣಿದಾಡಿಬಿಟ್ಟನು. ಈ ಬಗೆಯಾದ ಸೀತೆ ಎಂಬ ಭ್ರಾಂತಿಯನ್ನು ಹುಟ್ಟಿಸಿದ ದಿವ್ಯ ಸುಂದರಿ ರಾವಣನ ಪ್ರಾಣಪ್ರಿಯೆಯಾದ ಮಂಡೋದರಿ. ರಾಮನಿಗೆ ಹುಟ್ಟಿದ ಭ್ರಾಂತಿಯಾದರೂ ಹನುಮಂತನಿಗೆ ಹುಟ್ಟಿದ ಭ್ರಾಂತಿಯಾದರೂ ಕ್ಷಣಿಕವಾದುದು. ಮರುಕ್ಷಣದಲ್ಲಿಯೇ ಆತನು ತನ್ನ ಅವಿವೇಕಕ್ಕಾಗಿ ಸಂತಾಪಗೊಂಡನು. ಮಹಾಪತಿವ್ರತೆಯಾದ ಸೀತಾಮಾತೆಯಲ್ಲಿ ಈ ಕ್ಷುದ್ರಳಾದ ಹೆಣ್ಣೆಲ್ಲಿ? ರಾಮನನ್ನು ಅಗಲಿರುವ ಆ ಸೀತಾಮಾತೆಗೆ ನಿದ್ದೆ ಎಂದರೇನು? ಅಲಂಕಾರವೆಂದರೇನು? ಮದ್ಯಪಾನದಿಂದ ಮತ್ತೇರಿ ಮಲಗಿರುವ ಈ ಹೆಣ್ಣನ್ನು ಸೀತೆಯೆಂದು ಯೋಚಿಸಿದುದು ಮಹಾಪಾಪ. ರಾಮನ ಸುಂದರ ಆಕಾರವನ್ನು ಕಂಡ ಹೆಣ್ಣು ಬೇರೊಬ್ಬಳನ್ನು ಮೋಹಿಸಿಯಾಳೆ. ಇವಳೆಂದಿಗೂ ಸೀತೆಯಲ್ಲ ಎಂದು ನಿಶ್ಚಯಿಸಿಕೊಂಡು ಅಲ್ಲಿದ್ದವರೆಲ್ಲ ಮತ್ತೊಮ್ಮೆ ಎಚ್ಚರದಿಂದ ಪರೀಕ್ಷಿಸಿ ಅಲ್ಲೆಲ್ಲಿಯೂ ಸೀತೆಯಿಲ್ಲವೆಂದು ನಿಶ್ಚಯವಾದ ಮೇಲೆ ಅಲ್ಲಿಂದ ಹೊರಕ್ಕೆ ಹೊರಟನು. ಶಯನಗೃಹಕ್ಕೆ ಸಮೀಪದಲ್ಲಿಯೇ ರಾವಣನ ಪಾನಗೃಹವಿತ್ತು. ಹನುಮಂತನು ಅದನ್ನು ಪ್ರವೇಶಿಸಿ ಅಲ್ಲಿ ಸೀತೆಯನ್ನು ಹೊರಟನು. ಅಲ್ಲಿಯೂ ಕೆಲವರು ಸ್ತ್ರೀಯರು ಮಲಗಿದ್ದರು. ಅವರಲ್ಲಿ ಮನ್ಮಥ ಕ್ರೀಡೆಯಿಂದ ಬಳಲಿ ಮಲಗಿರುವವರು ಕೆಲವರು,
ಮದ್ಯಪಾನದಿಂದ ಮತ್ತರಾಗಿ ಮೈಮರೆತು ಮಲಗಿರುವವರು ಕೆಲವರು. ನರ್ತನದಿಂದಲೋ ಸಂಗೀತದಿಂದಲೋ ಶ್ರಾಂತರಾಗಿ ಮಲಗಿರುವವರು ಕೆಲವರು. ಸಂಗೀತ ಸಾಧನಗಳನ್ನೇ ಬಾಗಿಟ್ಟುಕೊಂಡು ಮಲಗಿರುವವರು ಕೆಲವರು. ಅವರಾರು ಸೀತೆಯನ್ನು ಹೋಲುವಂತಿರಲಿಲ್ಲ. ಹನುಮಂತನು ಮತ್ತೊಮ್ಮೆ ರಾವಣ ಶಯನಗೃಹಕ್ಕೆ ಹೋಗಿ ಗೂಳಿಯ ಸುತ್ತಲೂ ಮಲಗಿರುವ ಗೋವುಗಳಂತಿದ್ದ ಅಲ್ಲಿನ ಹೆಣ್ಣುಗಳ ಮಧ್ಯೆ ಅರಸಿದನು. ಪುನಃ ಮತ್ತೊಮ್ಮೆ ಪಾನಭೂಮಿಯನ್ನು ಪ್ರವೇಶಿಸಿ ಅಲ್ಲಿದ್ದ ಬಗೆಬಗೆಯ ಮಾಂಸದಗಳ ರಾಶಿಯನ್ನು, ಭಕ್ಷ್ಯಭೋಜ್ಯಗಳಿಂದ ತುಂಬಿದ್ದ ಭಾಂಡವನ್ನು, ರತ್ನಖಚಿತವಾದ ಸುವರ್ಣ ಪಾನಪಾತ್ರೆಗಳನ್ನು, ಅಮೂಲ್ಯ ಮದ್ಯಗಳಿಂದ ಕೂಡಿ ಸಾಲಾಗಿರಿಸಿದ್ದ ಸುವರ್ಣ ಕುಂಭಗಳನ್ನು ಕಂಡನೆಯೇ ಹೊರತು ಸೀತೆಯನ್ನು ಬೇರೆ ಕಾಣಲಿಲ್ಲ. ನಾನಾ ವರ್ಣದ, ನಾನಾ ಜಾತಿಯ, ನಾನಾ ರೂಪಿನ ಹೆಣ್ಣುಗಳು ಅಲ್ಲಿ ಅಸ್ತವ್ಯಸ್ತವಾಗಿ ಮಲಗಿದ್ದರು. ಅವರನ್ನು ಆ ಸ್ಥಿತಿಯಲ್ಲಿ ನೋಡುವುದೇ ಪಾಪಕರವೆನ್ನಿಸಿತು ಆತನಿಗೆ. ಪರಪುರುಷರ ಪ್ರವೇಶಕ್ಕೆ ಆಸ್ಪದವಿಲ್ಲವೆಂದು ಅರಿತೇ ಆ ಸ್ತ್ರೀಯರು ನಿರ್ಲಜ್ಜರಾಗಿ ಮೈಮರೆತು ಮಲಗಿದ್ದರು. ಆ ಸ್ಥಿತಿಯಲ್ಲಿ ಅವರನ್ನು ನೋಡುವುದು ಪರಮ ಪಾತಕವೆನಿಸಿತು. ಆ ಪಾಪ ಬೀರುವಿಗೆ ಕ್ಷಣಕಾಲ ಈ ಭಾವನೆಯಿಂದ ಆತನು ಮನಸ್ಸಿನಲ್ಲಿಯೇ ಕೊರಗಿ ಮರುಗಿದನು. ಆದರೆ ತಾನು ಬಂದ ಕಾರ್ಯಕ್ಕೆ ತಾನು ಆಚರಿಸಿದಂತೆ ಆಚರಿಸಿದ ಹೊರತು ಗತ್ಯಂತರವಿಲ್ಲ. ಆದ್ದರಿಂದ ತನ್ನಲ್ಲಿಯೇ ತಾನು ಹೀಗೆಂದು ಸಮಾಧಾನ ತಂದುಕೊಂಡನು. ನಗ್ನ ಸ್ತ್ರೀಯರನ್ನು ಕಂಡರೂ ನನ್ನ ಮನಸ್ಸು ವಿಕಾರಗೊಳ್ಳದು. ಸಮಸ್ತ ಇಂದ್ರಿಯ ಪ್ರವರ್ತನೆಗೆ ಕಾರಣವಾದ ಮನಸ್ಸು ಸ್ವಾಧೀನದಲ್ಲಿರುವಾಗ ದೋಷಕ್ಕೆ ಅವಕಾಶವೆಂದೆರಿಯದು. ಸೀತಾದೇವಿಯನ್ನು ಹೆಂಗಸರ ಮಧ್ಯದಲ್ಲಿ ಅಲ್ಲದೆ ಬೇರೆಲ್ಲಿ ಹುಡುಕುವುದು? ಅಧ್ಯಾಯ 5. ಹನುಮಂತನ ಚಿಂತೆ. ಎಲ್ಲೆಲ್ಲಿ ಹುಡುಕಿದರೂ ಸೀತಾಮಾತೆ ಕಾಣಬರದಿದ್ದರಿಂದ ಹನುಮಂತನು ಅತ್ಯಂತ ಚಿಂತಾಕ್ರಾಂತನಾದನು. ಆಕೆ ಆತ್ಮಹತ್ಯೆ ಮಾಡಿಕೊಂಡಿರಬಹುದೇ, ಅಥವಾ ತನ್ನ ಇಷ್ಟಕ್ಕೆ ಒಳಗಾಗದ ಆ ಪರ್ವತಾಶಿರೋಮಣಿಯನ್ನು ರಾವಣನೇ ಕೊಂದು ಹಾಕಿರಬಹುದೇ? ಕರಾಳಕೃತಿಯ ರಾಕ್ಷಸ ಸ್ತ್ರೀಯರನ್ನು ಕಂಡು ಭಯದಿಂದ ಆಕೆ ಮೃತ್ಯು ಹೊಂದಿರಬಹುದು. ಇನ್ನು ಆಕೆಯನ್ನು ಕಾಣದೆ ನಾನು ಹಿಂತಿರುಗಿ ಸುಗ್ರೀವನಿಗೆ ಮುಖ ತೋರಿಸುವುದು ಹೇಗೆ? 100 ಗಾವದ ಸಮುದ್ರವನ್ನು ಹಾರಿ ಬಂದ ನನ್ನ ಶ್ರಮವೆಲ್ಲವೂ ವ್ಯರ್ಥವಾಯಿತಲ್ಲ. ಅಯ್ಯೋ ದುರ್ವಿಧಿ! ನಾನು ಇಲ್ಲಿ ವ್ಯರ್ಥವಾಗಿ ಕಾಲಕ್ಷೇಪ ಮಾಡುತ್ತಾ ಕುಳಿತರೆ ಸಮುದ್ರ ತೀರದಲ್ಲಿ ನನಗಾಗಿ ಕಾಯುತ್ತಾ ಕುಳಿತಿರುವ ಅಂಗದಾದಿಗಳು ಏನು ಮಾಡಬೇಕು? ಅವಧಿ ಮೀರಿದರೆ ಅವರೆಲ್ಲ ಪ್ರಾಯೋಪವೇಶ ಮಾಡುವರಲ್ಲ. ಹೀಗೆಯೇ ಬಹುಕಾಲ ಚಿಂತೆ ಮಾಡುತ್ತಾ ಕುಳಿತಿದ್ದ ಹನುಮಂತನು ತನ್ನ ನಿರುತ್ಸಾಹವನ್ನು ಕೊಡಹಿ ಮೇಲಕ್ಕೆದ್ದನು. ಉತ್ಸಾಹವೇ ಸಮಸ್ತ ಸಂಪತ್ತಿಗೆ ಮೂಲ. ಮುಂದಿಟ್ಟ ಹೆಜ್ಜೆಯನ್ನು ಹಿಂದಕ್ಕೆಳೆಯದೆ ಮುನ್ನುಗ್ಗಿ ಕೆಲಸ ಮಾಡುವುದೀಗ ಧೀರನ ಲಕ್ಷಣ ಎಂದುಕೊಂಡು ಮತ್ತೊಮ್ಮೆ ರಾವಣನ ಅಂತಃಪುರವನ್ನೆಲ್ಲ ಒಂದು ಅಂಗಲ ಪ್ರಮಾಣದಷ್ಟು ಬಿಡದೆ ಹುಡುಕಿ ನೋಡಿದನು. ಕುರುಪಿಗಳು, ಕರಾಳವದೇನಿಯರೂ ಆದ ರಾಕ್ಷಸಿಯರು ಕಾಣಿಸಿದಂತೆ ಸ್ವರೂಪಿಯಾದ ವಿದ್ಯಾಧರಿಯರು, ಚಂದ್ರಮುಖಿಯರಾದ ರಾಗಕನ್ಯರು ಅಸಂಖ್ಯಾತರಾಗಿ ಕಾಣಬಂದರಾದರೂ ಒಬ್ಬರಾದರೂ ಸೀತೆಯಾಗಿರಲಿಲ್ಲ. ಮುಗಿಲಿಗೆ ನೆಗವ ಮಿಂಚುಬಳ್ಳಿಯಂತೆ ಆತನು ಉಪ್ಪರಿಗೆಯಿಂದ ಉಪ್ಪರಿಗೆ ಹಾರಿ ಹಾರಿ ಮನೆಯಲ್ಲಿ ಶೋಧಿಸಿದರೂ ರಾಮಪತ್ನಿಯಾದ ಸೀತೆಯ ಸುಳಿವೇ ಇರಲಿಲ್ಲ. ಹನುಮಂತನ ತಲೆಯಲ್ಲಿ ಆಲೋಚನಾ ತರಂಗಗಳು ಏಳಲಾರಂಭಿಸಿದವು. ರಾಜಕುಮಾರಿ ಏನಾದರೂ ಸದ್ವರ್ತನೆಯಿಂದ ಗಾಳಿಗೆ ತೂರಿ ರಾವಣನ ಪ್ರೇಮವನ್ನು ಅಂಗೀಕರಿಸಿರಬಹುದೇ? ಶಾಂತಂ ಪಾಪಂ ಎಂತಹ ದುರ್ಭಾವನೆ ಮನಸ್ಸಿನಲ್ಲಿ ಸುಳಿಯಿತು. ಹಾಗೆಂದಿಗೂ ನಡೆಯಲಾರದು. ಸಾಗರದ ಮೇಲೆ ಬರುತ್ತಿರುವಾಗ ಆಕೆ ಸಾಗರದಲ್ಲಿ ಬಿದ್ದು ಹೋಗಿರಬಹುದು, ಅಥವಾ ಆ ರಾಕ್ಷಸನ ಬಹುಪೀಡನದಿಂದ
ಆ ಕೋಮಲಾಂಗಿಯ ಪ್ರಾಣವಾಯು ಆರಿಹೋಗಿರಬಹುದು. ಈ ರಾವಣನೋ ಅಥವಾ ಅವನ ಸ್ತ್ರೀಯರಲ್ಲಿ ಯಾರಾದರೂ ಆ ಕೋಮಲೆಯನ್ನು ಭಕ್ಷಿಸಿರುವುದೂ ಸಾಧ್ಯ. ಆಕೆ ಹಾಗೆಯೇ ಮೃತ್ಯು ಹೊಂದಿರಬೇಕು. ಪಾಪ, ಸಾಯುವ ಮುನ್ನ ಹಾ ರಾಮ ಹಾ ಲಕ್ಷ್ಮಣ ಎಂದು ಎಷ್ಟು ಹಂಬರಿಸುತ್ತಾ ಪ್ರಾಣ ಬಿಟ್ಟಳೋ ಆಗಲ್ಲದೆ ಆಕೆ ರಾವಣನ ಅರಮನೆಯಲ್ಲಿಯೇ ರಹಸ್ಯವಾದ ಯಾವುದಾದರೊಂದು ಸ್ಥಳದಲ್ಲಿ ಪಂಜರಸ್ಥವಾದ ಗಿಣಿಯಂತೆ ಬಂಧಿತಳಾಗಿ ರೋಧಿಸುತ್ತಿರುವಳೋ ಏನೋ. ಅದು ಸಾಧ್ಯವಿಲ್ಲವೆಂದು ತೋರುತ್ತದೆ. ನಾನು ಆ ಅರಮನೆಯಲ್ಲಿ ಬೆದಕದ ಸ್ಥಳವೇ ಇಲ್ಲ. ಆಕೆ ದೇಹತ್ಯಾಗ ಮಾಡಿರುವುದೇ ನಿಶ್ಚಯ. ಆಕೆಯಲ್ಲಿ ಪ್ರಾಣಾಧಿಕ ಪ್ರೇಮವನ್ನಿಟ್ಟಿರುವ ಶ್ರೀರಾಮನಿಗೆ ಈ ಸುದ್ದಿಯನ್ನು ಕೊಂಡೊಯ್ದು ನಿವೇದಿಸುವುದು ಹೇಗೆ? ಹೇಳದೆ ಸುಮ್ಮನಿರುವುದಕ್ಕೆ ಹೇಗೆ ತಾನು ಸಾಧ್ಯವೇ? ಆಗ ನನ್ನ ಕರ್ತವ್ಯವೇನು? ಸೀತಾದೇವಿಯನ್ನು ಕಾಣದೆ ಹಿಂತಿರುಗಿದರೆ ಯಾವ ಪುರುಷಾರ್ಥವನ್ನು ಸಾಧಿಸಿದಂತಾಯಿತು? ಸೀತೆಯನ್ನು ನಾನು ಕಾಣಲಾಗಲಿಲ್ಲ ಎಂಬ ದಾರುಣ ವಾಕ್ಯ ಕಿವಿಗೆ ಬಿದ್ದೊಡನೆಯೇ ಶ್ರೀರಾಮಚಂದ್ರನು ಜೀವತ್ಯಾಗ ಮಾಡುತ್ತಾನೆ. ಅದನ್ನು ಕಂಡು ಅಣ್ಣನಲ್ಲಿ ಭಕ್ತಿ ವಾತ್ಸಲ್ಯಗಳಿಂದ ತುಂಬಿ ತುಳುಕುತ್ತಿರುವ ಲಕ್ಷ್ಮಣಸ್ವಾಮಿ ತನ್ನ ಪ್ರಾಣಗಳನ್ನು ಧರಿಸಿಯಾನೇ. ಈ ಸೋದರರು ಮಡಿದುದನ್ನು ಕೇಳಿ ಬಂಧು ಪ್ರೇಮಿಗಳಾದ ಭರತ ಶತ್ರುಘ್ನರು ಪ್ರಾಣಗಳನ್ನು ತೊರೆಯುತ್ತಾರೆ. ರಾಜಮಾತೆಯರಾದ ಕೌಸಲ್ಯ, ಸುಮಿತ್ರ, ಕೈಕೇರಿಗೂ ಮರಣವೇ ಶರಣಾಗಬೇಕಾಗುತ್ತದೆ. ಈ ಮರಣ ಪರಂಪರೆಯನ್ನು ಕಂಡು ಸುಗ್ರೀವನು ಜೀವಿಸಲು ಸಾಧ್ಯವೇ? ಆತನು ಆಸು ದೊರೆವನು. ಆತನ ಹೆಂಡತಿ ಮಕ್ಕಳು ಆತನೊಡನೆ ಸತ್ತು ಹೋಗುವರು. ಇದನ್ನು ಕಂಡು ಅಂಗದನು, ಕಪಿವೀರರು ಎದೆಯೊಡೆದು ಪ್ರಾಣ ಬಿಡುವರು. ಹೀಗೆ ಇಕ್ಷ್ವಾಕು ಕುಕುಲ ನಾಶದೊಡನೆ ಕಪಿಕುಲವು ನಾಮಾವಶೇಷವಾಗಿ ಹೋಗುವುದು. ಇದು ತಪ್ಪಬೇಕಾದರೆ ನಾನು ಕೃತಿಕಾರ್ಯನಾಗದೆ ಹಿಂತಿರುಗಬಾರದು. ಆದ್ದರಿಂದ ಸೀತಾ ವೃತ್ತಾಂತವು ತಿಳಿಯುವವರೆಗೂ ನಾವು ಇಲ್ಲಿಯೇ ಇದ್ದು ಬಿಡಬೇಕು. ಕೈಕೊಂಡ ಕಾರ್ಯ ವಿಫಲವಾದುದಕ್ಕಾಗಿ ಹನುಮಂತನಿಗೆ ಅಸಹ್ಯ ವೇದನೆಯಾಗಿತ್ತು. ಒಮ್ಮೊಮ್ಮೆ ಆಳು ಈ ಪ್ರಾಣಿಗಳನ್ನು ಪ್ರಾಯೋಪವೇಶದಿಂದ ಕೊನೆಗಾಣಿಸಲೇ ಎಂದುಕೊಳ್ಳುವನು. ಆದರೆ ಮರುಕ್ಷಣದಲ್ಲಿಯೇ ಆ ಧೀರನು ಛೇ ಆತ್ಮಹತ್ಯೆ ಹೇಳಿತನ, ಜೀವ ಹೊಂದಿದರೆ ಇಂದಲ್ಲ ನಾಳೆ ಶುಭವನ್ನು ಕಂಡೇನು, ಆತ್ಮಹತ್ಯೆಯಂತಹ ಹೇ ಕಾರ್ಯವನ್ನು ಕೈಗೊಂಡು ಇಹಪರಗಳಿಗೆ ದೂರವಾಗಲೇ ಎಂದು ಸಮಾಧಾನಪಟ್ಟುಕೊಳ್ಳುವನು. ಪಾಪಿ ರಾವಣನನ್ನು ಸಂಹರಿಸಿಬಿಡಲೇ ಎಂದು ಒಮ್ಮೆ ಆಲೋಚಿಸುವನು. ಆದರೆ ಮರುಕ್ಷಣದಲ್ಲಿಯೇ ಅವನನ್ನು ಎಳೆದೊಯ್ದು ಅಗ್ನಿಗೆ ಪಶುವನ್ನು ಬಲಿ ಕೊಡುವಂತೆ ಶ್ರೀರಾಮನಿಗೆ ಕಾಣಿಕೆಯಾಗಿ ಒಪ್ಪಿಸುವೆನು ಎಂದುಕೊಳ್ಳುವನು. ಏನು ಮಾಡಿದರೂ ತಾನು ಕೈಗೊಂಡ ಕಾರ್ಯವನ್ನು ಸಾಧಿಸಲಾಗುವುದಿಲ್ಲವೆಲ್ಲ ಎಂಬ ಭಾವನೆ ಮನಸ್ಸಿನಲ್ಲಿ ಉದಿಸಲು ಆತನ ಮನಸ್ಸು ಮತ್ತೆ ಉದ್ವಿಗ್ನಗೊಳ್ಳುವುದು. ಜಿತೇಂದ್ರಿಯನಾಗಿ ನಿಯತಾಹಾರದಿಂದ ಇಲ್ಲಿಯೇ ಇದ್ದು ಬಿಡುವುದೇ ಸರಿಯೆಂದು ಆತನು ನಿರ್ಧರಿಸಿದನು. ಅಷ್ಟರಲ್ಲಿ ತನ್ನ ಎದುರಿಗೆ ಕಾಣಿಸುತ್ತಿದ್ದ ಅಶೋಕವನವನ್ನು ತಾನು ಹುಡುಕಿ ನೋಡಿಲ್ಲವಲ್ಲ ಎಂದುಕೊಂಡು ಅದನ್ನು ಶೋಧಿಸತೊಡಗಿದನು. ಹೊರಡುವ ಮುನ್ನ ಅಷ್ಟಮಸುಗಳಿಗೂ, ಏಕಾದಶ ರುದ್ರರಿಗೂ, ದ್ವಾದಶಾದಿತ್ಯರಿಗೂ, ಅಶ್ವಿನಿ ದೇವತೆಗಳಿಗೂ, ಸಪ್ತಮೂರ್ತುಗಳಿಗೂ ಭಕ್ತಿಯಿಂದ ವಂದಿಸಿದನು. ಆ ವನದಲ್ಲಿ ದೇವಿ ಏನಾದರೂ ಕಂಡುಬಂದರೆ ತಪಸ್ಸಿಗೆ ಫಲಪ್ರದಾನವಾಗುವಂತೆ ವಿರಹಪೀಡಿತನಾದ ಶ್ರೀರಾಮನಿಗೆ ಆಕೆಯನ್ನು ಒಪ್ಪಿಸುತ್ತೇನೆ ಎಂದುಕೊಂಡನು. ಮನಸ್ಸಿಗೇಕೋ ಸೀತೆಯನ್ನು ಕಂಡರೆ ಹೇಗೋ ಹಾಗೆಯೇ ಸಂತೋಷವಾಯಿತು. ಚಿರತಪಸ್ವನಿಯಾದ ಸೀತೆಯನ್ನು ಯಾವಾಗ ಕಾಣುವೆನೋ ಎಂದು ಚಿಂತಿಸುತ್ತಾ ರಾವಣಾಂತಪುರದಿಂದ ಒಂದೇ ನೆಗತಕ್ಕೆ ಅಶೋಕವನದ ಪ್ರಾಕಾರಕ್ಕೆ ಹಾರಿದನು. ನಮಸ್ಕಾರ.